ನಮ್ಮ ಉದ್ದೇಶ ಇಷ್ಟ ಆಗಿದ್ದು, ನಮ್ಮೊಂದು ಶಾಲೆಗೆ ನ್ಯಾಯಾಧೀಶರು ಬರಬೇಕು, ಅವರನ್ನು ನೋಡಿ ನಮ್ಮ ಮಕ್ಕಳಲ್ಲಿ ನಾವು ಕೂಡ ಒಂದು ನ್ಯಾಯಾಧೀಶರಾಗಬೇಕು ಎನ್ನುವ ಭಾವನೆ ಒಂದು ಈ ಭಾಗದ ಮಕ್ಕಳಲ್ಲಿ ಬರಲಿ ಅನ್ನೋ ಉದ್ದೇಶದಿಂದ ನಾವು ಇವತ್ತು ತಾಲೂಕಿನ ಅತ್ಯಂತ ಸರಳ ಸಜ್ಜನಿಕೆ ವ್ಯಕ್ತಿ ಆದಂತ ಗೌರವಾನ್ವಿತ ಶ್ರೀ ದೇಶಮುಖ್ ಶಿವಕುಮಾರ್ ಸರ್ ಅವರನ್ನು ಕರೆಸಿದ್ದೇವೆ. ಅದೇ ರೀತಿಯಾಗಿ ನೀವು ಇಲ್ಲಿ ಗಮನಿಸ್ತಿದ್ದೀರಿ, ಹಿಂದೂ, ಮುಸ್ಲಿಂ, ಕ್ರೈಸ್ತ 3 ಧರ್ಮಗಳನ್ನು ತಾವು ನೋಡ್ತಾ ಇದ್ದೀರಿ. ಈ 3 ಧರ್ಮಗಳಿಂದ ನಮಗೇನಾದ್ರೂ ಸಂದೇಶ ಬಂದರೆ ಅದು ಪಕ್ವವಾಗಿರುತ್ತದೆ. ಆ ಸಂದೇಶದಿಂದ ಸಮಾಜದಲ್ಲಿ ಬದಲಾವಣೆ ಆಗುತ್ತದೆ. 1ನೇ ಫಾದರ್ ರಾಬರ್ಟ್ ಪೌಲ್ ಅವರು ತುಂಬಾ ಸಂತೋಷದಿಂದ ಒಪ್ಪಿಕೊಂಡು ನಮ್ಮ ಶಾಲೆಗೆ ನ್ಯಾಯಾಧೀಶರು ಬರಬೇಕು, ಅವರನ್ನು ನೋಡಿ ನಮ್ಮ ಮಕ್ಕಳಲ್ಲಿ ಒಂದು ಭಾವನೆ ಬರಬೇಕು, ನಮ್ಮ ಶಾಲೆಯಿಂದ ಒಬ್ಬರಾದರೂ ಅವರಿಗೆ ಒಬ್ಬ ನ್ಯಾಯಾಧೀಶರಾಗಬೇಕು ಮುಂದೆ ಮುಂದೊಂದು ದಿನ ಎನ್ನುವ ಒಂದು ಆಸೆಯನ್ನು ವ್ಯಕ್ತಪಡಿಸಿದರು. ತಾವೆಲ್ಲ ನೋಡ್ತಿದ್ದೀರಿ, ಇವತ್ತು ತಮ್ಮ ವೇಳೆಗೆ ನ್ಯಾಯಪೀಠವೇ ಬಂದಿದೆ. ಅದೇ ರೀತಿಯಾಗಿ ಧರ್ಮಪೀಠ 3 ಧರ್ಮದ ಮುಖ್ಯ ಗುರುಗಳು ಸಹ ತಮ್ಮ ಮುಂದಿದ್ದಾರೆ. ಇದರಿಂದ ನಾವು ತಮ್ಮಲ್ಲಿ ಈ ಒಂದು ಕಾರ್ಯಕ್ರಮ ಮುಖಾಂತರ ಕೇಳಿಕೊಳ್ಳುವುದಿಷ್ಟೇ, ನಮ್ಮಲ್ಲಿ ಸಂಸ್ಕಾರ ಮತ್ತು ಒಂದು ಸಂಸ್ಕೃತಿ ಇರಬೇಕು. ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸಿದಂಗೆ ಸುಮಾರು ಅನಾಥಾಶ್ರಮಗಳು ಪ್ರಾರಂಭವಾಗುತ್ತಿವೆ. ನಾವೆಷ್ಟೇ ವಿದ್ಯಾವಂತರಾಗಿ ವಿದ್ಯೆಯನ್ನು ಕಲಿತು ನಾವು ಏನಾಗಿದ್ರು ನಮ್ಮಲ್ಲಿ ಸಂಸ್ಕಾರ ಮತ್ತು ಸಂಸ್ಕೃತಿ ಇಲ್ಲಪ್ಪ ಅಂದ್ರೆ ಅದು ಯಾವುದಕ್ಕೂ ಶೋಭೆ ತರುವುದಿಲ್ಲ. ಹಾಗಾಗಿ ನಾವು ನಮ್ಮಲ್ಲಿ ಮುಖ್ಯವಾಗಿ ಒಂದು ಸಂಸ್ಕಾರ ಮತ್ತು ಸಂಸ್ಕೃತಿ ಇರಬೇಕಂತೇಳಿ ಈ ಒಂದು ಸಮಯದಲ್ಲಿ ತಿಳಿಸಿಕೊಡುತ್ತಾ ನನಗೆ ಈ ಒಂದು ಕಾರ್ಯಕ್ರಮ